ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಬಾಲಕಿಯ ಅಪಹರಣ ಯತ್ನ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪೋಷಕರ ಆತಂಕಕ್ಕೆ ಕಾರಣ ಆಗಿತ್ತು, ಕಾಲೇಜು ವಿದ್ಯಾರ್ಥಿಗಳ ಭಯಕ್ಕೆ ಕಾರಣ ಆಗಿತ್ತು. ಆದರೆ ಕೇಸ್ನ ತನಿಖೆ ನಡೆಸಿದ ಪೊಲೀಸರು ಈಗ ಆಘಾತಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಈ ಅಪಹರಣದ ಕಥೆಯನ್ನ ಕಟ್ಟಿದ್ದೇ ಆ ವಿದ್ಯಾರ್ಥಿನಿಯಂತೆ. ಪ್ರಥಮ PUC ವಿದ್ಯಾರ್ಥಿನಿ ಆಕೆ. ಬೇರೆ ಕಾಲೇಜು ಸೇರೋದಕ್ಕೆ ಆಕೆಗೆ ಇಷ್ಟವಿತ್ತಂತೆ. ಮಂಗಳೂರಿಗೆ ಕಾಲೇಜ್ ಹೋಗ್ಬೇಕು, ಈ ಹಳ್ಳಿ ಕಾಲೇಜಲ್ಲಿ ನಾನು ಓದೋದಿಲ್ಲ ಅಂತ ಹಠ ಹಿಡಿದಿದ್ಲಂತೆ. ಆದ್ರೆ ಪೋಷಕರು ಗವರ್ಮೆಂಟ್ ಕಾಲೇಜ್ಗೆ ಸೇರಿಸಿದಂತಹ ಕಾರಣಕ್ಕಾಗಿ ಈ ರೀತಿ ತಾನೇ ಬ್ಲೇಡ್ನಿಂದ ತನ್ನ ಕೈನ ಕುಯ್ದುಕೊಂಡು ನಾಟಕವಾಡಿದ್ದಾಳೆ. ಪ್ರಥಮ PUC ವಿದ್ಯಾರ್ಥಿನಿಯ ಕಿಡ್ನಾಪ್ ಪ್ಲಾನ್ನ ನೋಡಿ ಈಗ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ. ಆಕೆ ಹೇಳಿದ್ದಂತಹ ಕಥೆ ಏನು? ನಿನ್ನೆ ಬೆಳಗ್ಗೆ 8:30 ಸುಮಾರಿಗೆ ಸುದೇಮೊಗೆರು ಅನ್ನುವಂಥ ಪ್ರದೇಶದ ನಿವಾಸಿ ಈಕೆ. ಸಂತೆಕಟ್ಟೆ ಬಳಿ, ಬೆಳ್ತಂಗಡಿಯ ಸಂತೆಕಟ್ಟೆ ಅನ್ನುವಂಥ ಪ್ರದೇಶ, ಅಲ್ಲಿ ಸಂತೆಕಟ್ಟೆಯಲ್ಲಿ ಬಸ್ ಹತ್ತೋಕೆ ತೆರಳ್ತಾ ಇದ್ದಂತಹ ಟೈಮ್ನಲ್ಲಿ ನಂಬರ್ ಪ್ಲೇಟ್ಗೆ ಬಟ್ಟೆ ಕಟ್ಟಿದ್ದಂತಹ ಕಾರ್ನಲ್ಲಿ ಬಂದಂತಹ 3 ಜನ ದುಷ್ಕರ್ಮಿಗಳು ನನ್ನನ್ನ ಕಾರ್ನ ಒಳಗೆ ತಳ್ಳೋದಕ್ಕೆ ಪ್ರಯತ್ನ ಪಟ್ರು, ಅಪಹರಣ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳಿ ಕಥೆಯನ್ನ ಕಟ್ಟಿದ್ಲು. ಆದ್ರೆ ಆಕೆಯನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಸತ್ಯ ಹೊರಗಡೆ ಬಂದಿದ್ದು ಖುದ್ದು ಪೊಲೀಸರು ಗಾಬರಿಯಾಗಿದ್ದಾರೆ. ಇನ್ನು ನಿನ್ನೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಶಾಸಕ ಹರೀಶ್ ಪೂಂಜಾ. ಅವರಿಗೆ ಇನ್ನಷ್ಟು ಆಘಾತ ಆಗಿದೆಯೋ ಏನೋ. ಡೀಟೇಲ್ಸ್ ನ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿಜಕ್ಕೂ ಶಾಕಿಂಗ್ ಇನ್ಸಿಡೆಂಟ್ ಇದು. ವಿದ್ಯಾರ್ಥಿನಿ ಅಪಹರಣಕ್ಕೊಳಗಾಗಿದ್ದಾಳೆ ಅಥವಾ ಅಪಹರಣಕ್ಕಾಗಿ ಯತ್ನ ನಡೆದಿದೆ ಅನ್ನೋದು ಇಡೀ ಬೆಳ್ತಂಗಡಿ ತಾಲೂಕಿಗೆ ಆಘಾತ ತಂದೊಡ್ಡಿತ್ತು. ಯಾರಿಂಥ ಕೃತ್ಯವನ್ನ ಮಾಡ್ತಾರೆ? ಅಂಥ ಪ್ರದೇಶದಲ್ಲಿ ಯೂಶುವಲ್ ಆಗಿ ಈ ರೀತಿಯಾದಂತಹ ಕೃತ್ಯ ಆ ಭಾಗದಲ್ಲಿ ಆಗಿದ್ದಿಲ್ಲ. ಎಲ್ಲರನ್ನೂ ಕೂಡ ಗಾಬರಿಗೆ ಒಳಗಾಗಿಸಿದಂತಹ ಪ್ರಕರಣ. ಆದ್ರೆ ಇವತ್ತು ನೋಡಿದ್ರೆ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಹೇಳಿದ್ದೇನು ಕಿರಣ್? ವಿದ್ಯಾ, ನಿನ್ನೆ ಇಡೀ ಬೆಳ್ತಂಗಡಿ ತಲ್ಲಣಗೊಂಡಿತ್ತು. ಕೇವಲ ಬೆಳ್ತಂಗಡಿ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡವೇ ಒಂದು ರೀತಿಯಲ್ಲಿ ತಲ್ಲಣಗೊಂಡಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯ ಕಿಡ್ನಾಪ್ ಮಾಡಿಕೊಂಡು ಹೋಗುವಂತ, ಅದು ಕೂಡ ಅಪ್ರಾಪ್ತ ಕಾಲೇಜು ಬಾಲಕಿಯನ್ನ 3 ಜನ ವಾಮ್ನಿಯಲ್ಲಿ ಬಂದು ಕಿಡ್ನಾಪ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಪ್ರತಿರೋಧ ತೋರಿ ಅದರ ನಂತರ ಚೂರಿಯಿಂದ ಇರಿದಂತಹ ಘಟನೆ, ಈ ಒಂದು ಘಟನೆ ಇಡೀ ಬೆಳ್ತಂಗಡಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಗೆ ದಕ್ಷಿಣ ಕನ್ನಡ, ಯಾಕಂದ್ರೆ ಪೊಲೀಸರು ಕೂಡ ತುಂಬಾ ಆಕ್ಟಿವ್ ಆಗಿದ್ರು. ನಿನ್ನೆ ಬೆಳಿಗ್ಗೆ ಮುಂಜಾನೆ 8:30 ಹೊತ್ತಿಗೆ ಸುದೇಮೊಗೇರು ಎಂಬಲ್ಲಿ, ಬೆಳ್ತಂಗಡಿಯ ಸುದೇಮೊಗೇರು ಎಂಬಲ್ಲಿ ನಡೆದಂತಹ ಘಟನೆ ಇದು. ಈ ಘಟನೆಗೆ ಸಂಬಂಧಿಸಿದಂತೆ ಬಾಲಕಿ ಹೇಳಿದ ರೀತಿ, ಆಕೆ ಹೇಳಿದಂತಹ ಕತೆ, ಒಂದು ಡ್ರಾಮಾ ಈಗ ಬಯಲಾಗಿರುವಂತದ್ದು. ಯಾಕೆ ಈ ರೀತಿ ಮಾಡಿದ್ಲು ಅನ್ನೋದನ್ನ ವಿಚಾರಣೆ ಸಂದರ್ಭದಲ್ಲಿ ಆಕೆ ಬಾಯ್ಬಿಟ್ಟಿದ್ದಾಳೆ. ಆಕೆ ಈ ಗ್ರಾಮೀಣ ಭಾಗದ ಕಾಲೇಜಿಗೆ ಹೋಗ್ಲಿಕ್ಕೆ ಆಕೆಗೆ ಇಷ್ಟ ಇರಲಿಲ್ಲ. ಆಕೆ ಮಂಗಳೂರಿನ ಕಾಲೇಜಿಗೆ ಸೇರ್ಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಮತ್ತೆ ಇನ್ನೊಂದು ಕಾಲೇಜಲ್ಲಿ, ಅವರ ಕಾಲೇಜಲ್ಲಿ ಕೆಲವು ಅಸೈನ್ಮೆಂಟ್ಗಳು ಆಕೆ ಪೂರ್ಣ ಮಾಡಿರಲಿಲ್ಲ. ಹಾಗೇನೆ ಬುಕ್ ಅಲ್ಲಿ ತಂದೆಯ ಸೈನ್ ಅನ್ನು ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಒತ್ತಡ ಶಾಲೆಯ ಶಿಕ್ಷಕರಿಂದನೂ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಆಕೆ ಕಾಲೇಜಿಗೆ ಹೋಗದೆ ಅದರ ನಂತರ ಈ ಕಾಲೇಜಿಂದ ಸಿಟಿ ಕಾಲೇಜಿಗೆ ಹೋಗಬೇಕು ಅನ್ನೋ ಒಂದು ಮನಸ್ಸು ಹೆಚ್ಚಾಗಿತ್ತು. ಮತ್ತೆ ಆಕೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಅಲ್ಲೂ ತುಂಬಾ ಆಕ್ಟಿವ್ ಆಗಿದ್ದಂತಹ ಬಾಲಕಿ ಆಕೆ. ಈ ಹಿನ್ನೆಲೆ ಈ ಒಂದು ಕತೆ ಕಟ್ಟಿದ್ರೆ, ಈ ಅಪಹರಣದ ಒಂದು ಕತೆ, ಡ್ರಾಮಾ ಕತೆ ಕಟ್ಟಿದ್ರೆ ತಂದೆ ಆಕೆಯನ್ನ ಸಿಟಿಯ ಕಾಲೇಜಿಗೆ ಸೇರಿಸಬಹುದು, ಅಲ್ಲಿ ಸ್ವತಂತ್ರವಾಗಿರ್ಬೋದು ಅನ್ನೋ ಒಂದು ಮಾನಸಿಕತೆ ಆಕೆ ಇಲ್ಲಿತ್ತು. ಈ ಹಿನ್ನೆಲೆಯಲ್ಲಿ ಆಕೆಗೆ ಕತೆ ಕಟ್ತಾಳೆ. ಕಾಲೇಜಿಗೆ ಹೋಗಕ್ಕಿಂತ ಮೊದಲು ಮನೆಯ ಹೊರಗಡೆ ಅಲ್ಲಿಯೇ ಪಕ್ಕದಲ್ಲಿ ತನ್ನ ಬುಕ್ಗಳನ್ನ ಬೆಂಕಿ ಹಚ್ಚಿ ಖಾಲಿ ಬ್ಯಾಗ್ ಅನ್ನ ಅಲ್ಲಿಯೇ ದೂರದಲ್ಲಿ ಬಿಸಾಡಿ ಅದರ ನಂತರ ಆಕೆ ಆ ಸ್ಕೂಟಿಯಲ್ಲಿ ಹೋಗಿ ಅಲ್ಲಿ, ಅಂದ್ರೆ ಇದೊಂದು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಎಲ್ಲೂ ಮನೆಗಳಿಲ್ಲಂತಹ ಒಂದು ಕಾಡು ರಸ್ತೆ ಅಂತಾನೆ ಹೇಳ್ಬೋದು. ಆ ಭಾಗದಲ್ಲಿ ಗಾಡಿ ನಿಲ್ಲಿಸಿ ತನ್ನ ಕೈಯಿಂದನೇ ಬ್ಲೇಡ್ ಇಂದ ಗೀರಿಕೊಂಡು ಗಾಯ ಮಾಡ್ಕೊತಾಳೆ. ಅದರ ನಂತರ ಬೊಬ್ಬೆ ಹೊಡಿತಾಳೆ ತನ್ನನ್ನ ಅಪಹರಣ ಮಾಡ್ಲಿಕ್ಕೆ ಬಂದಿದ್ರು ಅಂತ. ಆ ದಾರಿಯಲ್ಲಿ ಅಬುಸಾಲಿ ಅನ್ನೋರು ಕೂಡ ಬರ್ತಾರೆ, 2 ವೀಲರ್ ಬರ್ತಾರೆ. ಆಕೆಯ ಮಾತು ಕೇಳಿಕೊಂಡು ಅವರು ಕೂಡ ಆಘಾತಕ್ಕೊಳಗಾಗ್ತಾರೆ. ಯಾಕಂದ್ರೆ ಆ ಭಾಗದಲ್ಲಿ ಕಿಡ್ನಾಪ್ ಆಗುವಂತ ಯಾವುದೇ ಪ್ರಸಂಗ ಅಥವಾ ಯಾವುದೇ ಘಟನೆಗಳು ನಡೆದಿರುವುದಿಲ್ಲ. ಆದ್ರೆ ಈಕೆಯ ಮಾತು ಕೇಳ್ಕೊಂಡು ಅವರು ಕೂಡ ಆಘಾತಕ್ಕೊಳಗಾಗ್ತಾರೆ. ಅದರ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಂಡು ಕಂಪ್ಲೇಂಟ್ ಕೂಡ ಆಗುತ್ತೆ. ಪೊಲೀಸರು ಕೂಡ ತನಿಖೆ ಆರಂಭ ಮಾಡ್ತಾರೆ. ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಪೊಲೀಸರು
ಎಲ್ಲಾ ಆಂಗಲ್ಗಳಲ್ಲೂ ತನಿಖೆ ಮಾಡ್ತಾರೆ. ಈ ಬಾಲಕಿಯ ಹೇಳಿಕೆಗಳನ್ನ ಪಡ್ಕೋತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಾಲಕಿಯ ಹೇಳಿಕೆ ಅಲ್ಲಿ ಸಂಶಯ ಉಂಟಾಗುತ್ತೆ ಪೊಲೀಸರಿಗೆ. ಹಾಗೇನೆ ಆಕೆಯ ಕೈ ಮೇಲಿದ್ದಂತಹ ಗಾಯಗಳು ಕೂಡ ಸಂಶಯಕ್ಕೆ ಕಾರಣವಾಗ್ತವೆ. ಅದರ ನಂತರ ಸಂಜೆಗೆ ಕೂಲಂಕುಷವಾಗಿ ಬಾಲಕಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಎಲ್ಲಾ ಪ್ರಸಂಗಗಳು ಹೊರಗೆ ಬರ್ತವೆ. ಸುಳ್ಳಿನ ಪ್ರಸಂಗ ಅಂತಾನೆ ಹೇಳ್ಬೋದು. ಆಕೆ ಪೊಲೀಸರನ್ನು ಯಾಮಾರಿಸಿದ್ದು, ಅದೇ ರೀತಿ ಶಾಸಕರು ಕೂಡ ಬಂದಿದ್ದು, ಶಾಸಕರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಣೆ ಬಾಲಿಕೆಯಲ್ಲಿ ಮಾಹಿತಿ ಪಡೆಯುತ್ತಾರೆ. ಹಾಗೆ ಪೊಲೀಸರು ಕೂಡ ನಿರ್ದೇಶನ ಕೊಡ್ತಾರೆ ಆದಷ್ಟು ಬೇಗ ಈ ಕಿಡ್ನಾಪರ್ಸ್ ಗಳನ್ನ ಹಿಡಿಬೇಕು ಅಂತ. ಅದರ ನಂತರ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಾರೆ, ಇದು ಪೊಲೀಸರ ವೈಫಲ್ಯ ಅಂತ. ಈಗ ಇದೆಲ್ಲ ಒಂದು ಡ್ರಾಮಾ ಈಗ ಬಯಲಾಗಿರುವಂತದ್ದು. ಪೊಲೀಸರು ಕೂಡ ಆಘಾತಕ್ಕೊಳಗಾಗಿದ್ದಾರೆ. ಅಂದ್ರೆ ಬೆಚ್ಚಿ ಬಿದ್ದರೆ ಯಾವ ರೀತಿಯ ಒಂದು ಕಥೆಯನ್ನ ಈ ಬಾಲಕಿ ಕಟ್ಟಿದ್ಲು ಅನ್ನೋದು. ಆದ್ರೆ ಮೈನರ್ ಆಗಿ ಇರುವ ಕಾರಣ ಹೆಚ್ಚಿನ ಒತ್ತಡಗಳು ಆ ಬಾಲಿಕೆಯ ಮೇಲೆ ಪೊಲೀಸರು ಹಾಕಿಲ್ಲ. ಆದ್ರೆ ತನಿಖೆ ಅಂತೂ ನಡೀತಾ ಇದೆ. ವಿದ್ಯಾ.